ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ 12 ಗಂಟೆ ಆಗಿದೆ. ಸೊ ಈಗಷ್ಟೇ ಅಂಗಡಿಯಿಂದ ಮನೆಗೆ ಕೂಡ ಬಂದಿದ್ದೀನಿ. ಇನ್ನು ಇವಾಗ ವೆದರ್ ಕೋಲ್ಡ್ ಆಗಿರೋದ್ರಿಂದ ತಲೆ ಕೂಡ ಇನ್ನೂ ಹಾರಿಲ್ಲ, ಹಂಗಂಗೆ ಇದೆ, ತ್ಯಾವ ಇದೆ. ಸೊ ತುಂಬ ತಲೆ ಭಾರ ಆಗ್ಬಿಡತ್ತೆ ಹಿಂಗಿದ್ರೆ. ಹಂಗಾಗಿ ಸ್ವಲ್ಪ ತಲೆ ಎಲ್ಲ ಹಾರಿಸೋಣ ಅಂಥೇಳಿ ಹಾರಿಸ್ತಾ ಇದ್ದೀನಿ. ಇನ್ನು ಟೈಮ್ ಬಂದು ನಾನು ಆಗಲೇ ಹೇಳ್ದಂಗೆ 12 ಈಗ. ಇವತ್ತು ಆ್ಯಕ್ಚುಲಿ ಮನೆ ಹತ್ರ ಹೋಗಿ ನಾನೊಂದು ವಾರ ಆಗೋಗ್ಬಿಟ್ಟಿದೆ. ಏನು ಕೆಲಸ ಮಾಡ್ತಿದ್ದಾರೆ ಅಂತ ನೋಡೋಷ್ಟು ಕೂಡ ಟೈಮ್ ಇರಲಿಲ್ಲ. ಕೆಲಸ ಅಂದರೆ ನಾನು ಹೇಳ್ದಂಗೆ ಅಮ್ಮ ಮನೇಲಿಲ್ಲ, ನಿತಿನ್ ಇದ್ದ, ನಿತಿನ್ ಕೂಡ ಈಗ ಹೋಗಿದ್ದಾನೆ. ಸೊ ಎಲ್ಲ ಒಬ್ಬಳೇ ಮಾಡ್ಕೊಳೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಸೊ ಅದರ ಮಧ್ಯೆ ವಿಡಿಯೋಸ್ ಎಡಿಟು ಮತ್ತು ಮಕ್ಕಳನ್ನ ಓದಿಸೋದು. ರಿತಿಕ್ಷನ್ಗೆ ಈಗಾಗಲೇ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, ಫಸ್ಟ್ ರೌಂಡ್ ಎಕ್ಸಾಮ್ಸು. ಅವಳನ್ನ ನೋಡಿಕೊಂಡು ಕೆಲಸ ಮಾಡೋದಂತೂ ಇವಾಗ ತುಂಬ ಕಷ್ಟ ಆಗ್ತದೆ. ಬಟ್ ಹಾಗೆ ಆ ರೀಸನಿಗೋಸ್ಕರನೇ ಮನೆ ಹತ್ರನೂ ಕೂಡ ಹೋಗೋಕ್ಕಾಗಿರಲಿಲ್ಲ ನಾನು. ಇನ್ನು ಈಗಷ್ಟೇ ಬಂದಿದ್ದೀನಿ. ಸೊ ಅನ್ನಕ್ಕಿಟ್ಟಿದ್ದೀನಿ, ಅದು ಇನ್ನೂ ವಿಷಲ್ ಕೂಡ ಹೋಗಿಲ್ಲ, ಬಿಸಿ ಇದೆ. ಸೊ ಅನ್ನಕ್ಕೆ ವಿಷಲ್ ಹೋದ್ಮೇಲೆ ಈಗ ಅಡುಗೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದಿಲ್ಲಿಗೆ. ಅನ್ನ ವಿಷಲ್ ಹೋದ್ಮೇಲೆ ಋತ್ವಿಕ್ಗೆ ಆ್ಯಕ್ಚುಲಿ ಊಟ ಅಂಗಡಿಗೆ ತೊಗೊಂಡು ಹೋಗ್ಬಿಡ್ತೀನಿ ಅವನಿಗೆ, ಅಲ್ಲೇ ತಿನ್ನಿಸಿ. ಇನ್ನು ಮನೆ ಕೆಲಸ ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿ ನಾನು ಒಂದು ವಾರದಿಂದ ಹೋಗಿ ನೋಡೇ ಇಲ್ಲ. ನೋಡೋಕ್ಕೂ ಕೂಡ ಟೈಮ್ ಸಾಲ್ತಾ ಇರಲಿಲ್ಲ. ಆ್ಯಕ್ಚುಲಿ ನಿನ್ನೆ ಮಳೆ ತುಂಬ ಬಂದಿದೆ. ಸೊ ಕೆಲಸ ಮಾಡಬೇಕಾದ್ರೇ ಮಳೆ ತುಂಬ ಬರ್ತಿತ್ತು. ಸಿಮೆಂಟ್ ಸ್ವಲ್ಪ ಎಲ್ಲ ವೇಸ್ಟ್ ಆಗಿದೆ. ಅದನ್ನು ನೋಡಿಕೊಂಡು ಯಾವ ಕೆಲಸ ಮಾಡ್ತಿದ್ದಾರೆ, ಸ್ವಲ್ಪ ಆಲ್ಟ್ರೇಷನ್ ಕೆಲಸ ಕೂಡ ಇದೆ. ಸೊ ನಾನು ಹೇಳಿದ್ದಂಗೆ ಒಂದು ಸ್ವಲ್ಪ ಮಾಡಿರಲಿಲ್ಲ ಅವರು, ಅದನ್ನು ಕೂಡ ಆಲ್ಟ್ರೇಷನ್ ಕೆಲಸ ಮಾಡಿಸಿದ್ದೀನಿ. ಈಗ ದೇವ್ರ ಮನೆಯಲ್ಲಿ ಸ್ಟೆಪ್ಸ್ ಇಟ್ಟಿಲ್ಲ. ಸೊ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡಿಬಿಟ್ರೆ ಕಷ್ಟ ಆಗುತ್ತಲ್ಲ, ಹಂಗಾಗಿ ಸ್ವಲ್ಪ ಅದು ಪ್ಲಾಸ್ಟಿಂಗ್ ಎಲ್ಲ ಮಾಡಿಸ್ಬಿಡೋಣ ಅಂಥೇಳಿ ಹೊರಟಿದ್ದೀನಿ. ಮನೆ ಹತ್ರ ಹೋಗಿ ಏನೇನು ಕೆಲಸ ಪೆಂಡಿಂಗ್ ಇದೆ ಅದೆಲ್ಲ ನೋಡಿ ಹೇಳಿ ಬಂದರೆ ಲೋಕಿಗೆ ಅಟ್ಲೀಸ್ಟ್ ಅರ್ಥ ಆಗುತ್ತೆ. ಯಾಕೆಂತ ಹೇಳಿದ್ರೆ ಯಾವಾಗಲೂ ಲೋಕಿನೇ ನೋಡೋದ್ರಿಂದ ಸೊ ಅವನಿಗೆ ಮಿಸ್ಟೇಕ್ ಒಂದೊಂದ್ಸಲಿ ಗೊತ್ತಾಗಲ್ಲ. ಈಗ ಎಷ್ಟೇ ಜನ ಮಿಸ್ಟೇಕ್ ನೋಡಿದ್ರು ಕೂಡ ಒಂದಲ್ಲ ಒಂದು ಮಿಸ್ಟೇಕ್ನ ನಾವು ಮಾಡಿರ್ತೀವಿ. ಸೊ ಅವನಿಗೆ ಎಷ್ಟು ಕಾಣಿಸುತ್ತೋ ಅದನ್ನು ಮಾಡಿಸಿರ್ತಾನೆ. ಈಗ ನಾನು ಬೇರೆ ಮಿಸ್ಟೇಕ್ ಏನೇನಿದೆ ಅದನ್ನೆಲ್ಲ ನೋಡಿ ಹೇಳ್ಬಿಟ್ಟು ಬಂದರೆ ಅಟ್ಲೀಸ್ಟ್ ನಾನು ಅಂಗಡಿಲಿರೋ ಟೈಮಲ್ಲಿ ಲೋಕಿ ಮ್ಯಾನೇಜ್ ಮಾಡ್ಕೊತಾನೆ. ನಾನು ತಲೆ ಕೂಡ ಬಾಚೋದಕ್ಕೂ ಟೈಮ್ ಇಲ್ಲ ಈಗ. ಸೊ ಅಡುಗೆ ಮಾಡೋವರೆಗೂ ಒಂದು ಸ್ವಲ್ಪ ಹೊತ್ತು ಹಂಗಿರಲಿ ಅಂತ ಹೇಳಿ ಹಂಗೆ ಇಟ್ಕೊಂಡಿದ್ದೆ. ಈಗ ಅಷ್ಟೊಂದೇನು ಇನ್ನೂ ತುಂಬ ಇವಾಗ ವೆದರು ಕೂಡ ಕೋಲ್ಡ್ ಆಗಿದೆಯಲ್ಲ, ಸೊ ಇನ್ನೂ ಡ್ರೈ ಆಗಿಲ್ಲ. ಹಾಗಿದ್ರೆ ಬನ್ನಿ ಮನೆ ಋತ್ವಿಕ್ಗೆ ಹೋಗಿ ಅಂಗಡಿಗೆ ಹೋಗಿ ಊಟ ಮಾಡಿಸಿ ಅಲ್ಲಿಂದ ಮನೆಗೆ ಹೋಗಿ ಮನೆ ಹತ್ರ ಯಾವ ಕೆಲಸ ಮಾಡ್ತಿದ್ದಾರೆ ಅಂತ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಹಾಗೆ ಇಲ್ಲಿವರೆಗೂ ಮನೇಲಿ ಎಷ್ಟಾಗಿದೆ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ಅಂದ್ಕೊಂಡಿದ್ವಿ ನಮ್ಮ ಬಜೆಟು ಎಷ್ಟಾಗಿದೆ ಅನ್ನೋದನ್ನು ಕೂಡ ಅಲ್ಲಿಂದ ಬಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿರೋಂಥ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಈಗ ಋತ್ವಿಕ್ಗೆ ಊಟ ಮಾಡಿಸ್ಕೊಂಬರೋಣ. ಇದು ಆ್ಯಕ್ಚುಲಿ ಸ್ಟೇರ್ ಕೇಸ್ ಕೆಳಗೆ. ಸೊ ಸ್ಟೇರ್ ಕೇಸ್ ಕೆಳಗೆ ಫಸ್ಟ್ ಫ್ಲೋರಲ್ಲೆಲ್ಲ ಮುಗಿಸಿದ್ದಾರೆ, ನೋಡ್ಬೋದು. ಸೈಡಲ್ಲೂ ಕೂಡ ಎಲ್ಲ ಆಗಿದೆ. ಈಗ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರಲ್ಲೂ ಕೂಡ ಎಲ್ಲ ಮುಗಿಸಿದ್ದಾರೆ. ಇಲ್ಲಿ ಇದು ಸೆಕೆಂಡ್ ಫ್ಲೋರಲ್ಲೂ ಕೂಡ ಫ್ರಂಟ್ಗೆ ಆ್ಯಕ್ಚುಲಿ ಟೈಲ್ಸ್ ಹಾಕೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇದು ಬಾಗಿಲು ಕೂಡ ನಿಲ್ಲಿಸಿದ್ದೀವಿ. ಒಳಗಡೆ ಕೂಡ ಫುಲ್ ಕಂಪ್ಲೀಟ್ ಆಗಿದೆ. ಸೊ ಇದೇ ಸೆಕೆಂಡ್ ಫ್ಲೋರು, ಇನ್ನು ಹಂಗಂಗೆ ಇದೆ. ಪ್ಲಾಸ್ಟಿಂಗ್ ಮಾತ್ರ ಕಂಪ್ಲೀಟ್ ಆಗಿದೆ. ಸೊ ನೋಡಿದ್ರಲ್ಲ, ಇದು ಸೆಕೆಂಡ್ ಫ್ಲೋರು ದೇವ್ರ ಮನೆ ಆ್ಯಕ್ಚುಲಿ 3 ಸ್ಟೆಪ್ ಬರಲಿ ಅಂತ ಹೇಳಿ ಈ ಥರ ಮಾಡಿಸಿದ್ದೀನಿ. ಇನ್ನು ಕೆಲಸ ತುಂಬ ಪೆಂಡಿಂಗ್ ಇದೆ. ಇನ್ನು ಕಿಚನ್ಗೂ ಕೂಡ ಟೈಲ್ಸ್ ಹಾಕೋದಕ್ಕೆ ಎಲ್ಲ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನು ಮೇಲ್ಗಡೆ 3rd ಫ್ಲೋರ್ ತೋರಿಸ್ತೀನಿ ಬನ್ನಿ. ಈಗ 3rd ಫ್ಲೋರ್ ಇನ್ನೂ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡಿಲ್ಲ, ಯಾಕೆಂದರೆ ಒಳಗಡೆ ಸೆಂಟ್ರಿಂಗ್ ಬಿಚ್ಚಿರಲಿಲ್ಲ. ಈಗ ಕೆಲಸ ಮಾಡ್ತಿದ್ದಾರೆ 3rd ಫ್ಲೋರಲ್ಲಿ. ಒಳಗಡೆ ಪ್ಲಾಸ್ಟಿಂಗ್ ಮಾಡೋದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ, ತೋರಿಸ್ತೀನಿ ನೋಡಿ. ಆ ರೂಮಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಅವರು. ಇಲ್ಲಿ ಇನ್ನೂ ಪ್ಲಾಸ್ಟಿಂಗ್ ಸರಿ ಮಾಡಿಲ್ಲ.
ಈ ಕಡೆನೂ ಇಲ್ಲಿ ಸಾರ್ವೆ ಕಟ್ಕೊಂಡಿದ್ದಾರೆ. ಇನ್ನು ರೂಮಲ್ಲಿ ಪಾಪ ಒಬ್ಬರೇ ಕೆಲಸ ಮಾಡ್ತಿದ್ದಾರೆ, ತೋರಿಸ್ತೀನಿ ನೋಡಿ. ಇಲ್ಲಿ ಇನ್ನೂ ಏನೂ ಪ್ಲಾಸ್ಟ್ರಿಂಗ್ ಆಗಿಲ್ಲ. ಇದು 3rd ಫ್ಲೋರ್. ಇನ್ನು ಇದು ಆ್ಯಕ್ಚುಲಿ ಫುಲ್ ಮೇಲ್ಗಡೆ ಪ್ಯಾರಾಪೆಟ್ಟು. ಸೊ ಟೆರೆಸ್ ಮೇಲಿದು ಒಂದು ಸೈಡ್ ಅಷ್ಟೇ ಅವರು ಪ್ಲಾಸ್ಟ್ರಿಂಗ್ ಕಂಪ್ಲೀಟ್ ಮಾಡಿದ್ದಾರೆ ಈಗಾಗಲೇ. ಇನ್ನು ಈ ಸೈಡೆಲ್ಲ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಈ ಕಡೆ ಎಲ್ಲ ಪ್ಲಾಸ್ಟ್ರಿಂಗ್ ಕಂಪ್ಲೀಟ್ ಫುಲ್ ಆಗಿದ್ದಾರೆ. ಈಚೆ ರೋಡ್ ಸೈಡೂ ಅಷ್ಟೇ ಒಂದು ಸೈಡ್ ಮಾಡಿದ್ದಾರೆ, ಕೆಳಗಡೆ ಗಾಡಿ ನಿಲ್ಲಿಸಿದಾರಲ್ಲ. ಸೊ ಒಂದು ಅರ್ಧ ಸೈಡ್ 1 ಫ್ಲೋರ್ ಮುಗಿಸಿದ್ದಾರೆ, ಇನ್ನು ಮಿಕ್ಕಿದ್ದು ಮುಗಿಸಿಲ್ಲ. ಮಳೆ ಬರ್ತಾ ಇದೆ ತುಂಬಾ, ನೋಡ್ತಾ ಇರ್ಬೋದು ನೀವು. ಲೋಕಿ ಕೆಳಗಡೆ ನಿಂತಿದ್ದಾರೆ. ಇದು ಆ್ಯಕ್ಚುಲಿ ಫೈನಲ್ 3 ಫ್ಲೋರ್ ಪಿಕ್ಚರ್ ಈ ರೀತಿ ಇದೆ. ಕಟ್ಟಬೇಕು ಅಂತ ಅಂದ್ಕೊಂಡಿದ್ದು, ಈಗಿರೋಕ್ಕೆ ಸದ್ಯಕ್ಕೆ ಒಂದು ಸ್ವಂತ ಮನೆ ಇರಲಿ ಅಂತ ಹೇಳಿ ಅದನ್ನು ಕಟ್ಕೊಳ್ಳೋಣ ಅಂತ ಹೇಳಿ ಕಟ್ಕೊಳ್ತಾ ಇದ್ದಿದ್ದು. ಅಮ್ಮ ಸರಿ ಇನ್ನೇನು ಕಟ್ತಾ ಇದ್ದೀರಾ, ಸೊ ಹೆಂಗಿದ್ರು ಫುಲ್ಲು ಕಟ್ಟಬೇಕು, ಸಾಲದಲ್ಲಿ ಮುಳುಗಿರ್ತೀವಿ, ಹೆಂಗಿದ್ರು ಪರವಾಗಿಲ್ಲ, ಸೊ ಒಂದೇ ಸತಿ ಕಟ್ಕೊಂಬಿಡೋಣ ಅಂತ ಹೇಳಿ. ಸೊ ಫೈನಲಿ ನಾವಿವಾಗ 3 ಫ್ಲೋರ್ ಮನೆ ಕಟ್ಟಾಯಿತು. ಸೊ ಪ್ಲಾಸ್ಟಿಂಗ್ ಕೆಲಸ ಇನ್ನು ಮೇಲಿರೋದು ಖರ್ಚಿನ ಕೆಲಸ ಎಲ್ಲ. ಇನ್ನೂ ಟೈಲ್ಸ್ ತರಬೇಕು, ಗ್ರಾನೈಟ್ ತರಬೇಕು, ಪೇಂಟ್ ಕೆಲಸ ಆಗಿಲ್ಲ, ಪ್ಲಂಬರ್ ಅವ್ರ ಕೆಲಸ ಆಗಿಲ್ಲ, ಕರೆಂಟ್ ಕೆಲಸ ಆಗಿಲ್ಲ, ತುಂಬ ಇದೆ. ಸೊ ಇನ್ನು ಮೇಲೆ ಎಷ್ಟಾಗುತ್ತೆ ಅನ್ನೋದೇ ನಮಗೆ ಟೆನ್ಷನ್ ಇರೋದು ಜಾಸ್ತಿ ಈಗ. ಸೊ ಇಲ್ಲಿವರೆಗೂ ಈಗೇನು ಕೆಲಸ ನಡೆದಿದೆ ಇಲ್ಲಿವರೆಗೂ ಆಲ್ಮೋಸ್ಟ್ ಇಲ್ಲಿವರೆಗೂ ನಮಗಾಗಿರೋಂಥ ಖರ್ಚು ಬಂದು 48 ಅಂದರೆ 48 ಲಕ್ಷ ಆಗಿದೆ. ಇನ್ನೇನು ಈ ಸ್ಯಾಟರ್ಡೆ ಸಂಡೇ ಇನ್ನು 2 ಡೇಸ್ ಬಿಟ್ಟರೆ 50 ಲಕ್ಷ ಅಂದ್ಕೊಳ್ಳಿ, ಕರೆಕ್ಟಾಗಿ ಆಗಿದೆ. ಸೊ ಯಾರಾದರೂ ಒಂದು 3 ಫ್ಲೋರ್ ಮನೆ ಕಟ್ತೀವಿ ಅಂತಂದರೆ ಎಷ್ಟಾಗುತ್ತೆ? ಇನ್ನು ನಾವೊಂದು 30 ಅಂತ ಆವ್ರೇಜ್ ಇಟ್ಕೊಂಡಿದ್ದೀವಿ. ಬಟ್ 30 ಭಗವಂತಂಗೆ ಗೊತ್ತು ಹೆಂಗೋ ಅಂತ ಸನೋ. ನಮ್ಮ ಮನೆ ದೇವರು ಮತ್ತು ರಾಘವೇಂದ್ರ ಸ್ವಾಮಿಗೆ ಬಿಟ್ಟಿರೋದು. ಯಾರ್ಯಾರ ಕೈಯಲ್ಲಿ ಎಷ್ಟೆಷ್ಟು ಕೊಡಿಸ್ತಾನೆ ಅನ್ನೋದನ್ನು ನಂಗೆ ಗೊತ್ತಿಲ್ಲ. ಸೊ ಇನ್ನೂ ಸಾಲ ಬೇಜಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ, ಯಾರ್ಯಾರು ಹೆಲ್ಪ್ ಮಾಡ್ತಾರೆ ಅಂತ. ಸೊ ಆಲ್ಮೋಸ್ಟ್ ಇದುವರೆಗೂ ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾರೂ ಆಗಿಲ್ಲ ನನಗೆ. ನನ್ನ ಫ್ಯಾಮಿಲಿ ಅಷ್ಟೇ ನನಗೆ ಸಪೋರ್ಟ್ ಮಾಡ್ತಾ ಇರೋದು. ಈಗ ನೆಕ್ಸ್ಟ್ ನೋಡಬೇಕು, ಅಂದರೆ ಹೊರಗಡೆ ಅಂದರೆ ಬೇರೆ ಯಾರಾದರೂ ಮಾಡ್ತಾರಾ ಅಂತ ಗೊತ್ತಿಲ್ಲ ನನಗೆ. ನಾನಂತೂ ಹೋಪ್ ಇಟ್ಕೊಂಡಿಲ್ಲ, ನನ್ನ ಫ್ಯಾಮಿಲಿ ಮೇಲೆ ಅಷ್ಟೇ ಹೋಪ್ ಇಟ್ಕೊಂಡಿರೋದು. ಇಲ್ಲಿವರೆಗೂ 48 ಆಗಿದೆ. ಇನ್ನು ಮುಂದೆ ಎಷ್ಟಾಗುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಮೇಲ್ಗಡೆ ಒಂದು ರೂಮ್ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ರೂಮ್ದು ಕೂಡ ಅರ್ಧಬರ್ಧ ಆಗಿದೆ, ಇನ್ನೂ ಆಗಿಲ್ಲ. ನೆಕ್ಸ್ಟ್ ಯಾವ ಕೆಲಸ ಮಾಡಿದ್ರೆ ಇನ್ನೂ ಎಷ್ಟಾಗುತ್ತೆ, ಟೈಲ್ಸ್ ತರಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ. ಸೊ ಟೈಲ್ಸ್ ತರಕ್ಕೆ ಹೋದಾಗಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಷ್ಟಾಯಿತು ಏನು ಅಂತ. ಬಟ್ ಪ್ರೆಸೆಂಟ್ ಇಲ್ಲಿವರೆಗೂ ಆಗಿರೋದು 3 ಫ್ಲೋರ್ ಮನೆ ಕಟ್ತೀವಿ ಅಂತ ಹೇಳಿದ್ರೆ ಬರೀ ಕಟ್ಟೋದಕ್ಕೆ ಮತ್ತು ಮೇಸ್ತ್ರಿಗೆ ಕೊಡೋದಕ್ಕೆ ಇಲ್ಲಿವರೆಗೂ ಆಗಿರೋದು ಬಂದು 48 ಆಗಿದೆ. ಸೊ ನೋಡಿದ್ರಲ್ಲ ಎಷ್ಟಾಗುತ್ತೆ ಅಂತ. ಯಾರಾದರೂ ಒಂದು ಆವ್ರೇಜ್ ಬೇಕು ಅನ್ನೋರು ಇಷ್ಟಾಗುತ್ತೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಸೊ ಪ್ಲೀಸ್ ಡೋಂಟ್ ಮಿಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋಸ್ ಗೈಸ್.